ಬಿಜೆಪಿಯ ಆ ಇಬ್ಬರು ಶಾಸಕರಿಗೆ ಗೇಟ್ ಪಾಸ್. ವಿಜಯೇಂದ್ರ ಗೆಲ್ವ ಉಚ್ಚಾಟನೆ ಮಾಡುತ್ತಮ್ಮು. ಅವರನ್ನ ಟಚ್ ಮಾಡೋಕೆ ಬಿವಿವಿಗೆ ಪುಕ ಪುಕ. ಇತ್ತೀಚೆಗೆ ಮಾಜಿ ಶಾಸಕ ರಘುಪತಿ ಭಟ್ ಅವರನ್ನ ಬಿಜೆಪಿ ಉಚ್ಚಾಟಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತಿಬ್ಬರು ಹಾಲಿ ಶಾಸಕರನ್ನ ಉಚ್ಚಾಟನೆ ಮಾಡುತ್ತಾ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಆದ್ರೆ ಅಂತ ಖಡಕ್ ನಿರ್ಧಾರ ತೆಗೆದುಕೊಳ್ಳೋ ದಮ್ಮು ಧೈರ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗಿಲ್ಲ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ. ಹಾಗಾದ್ರೆ ಆ ಇಬ್ಬರು ಬಿಜೆಪಿ ಶಾಸಕರನ್ನ ಟಚ್ ಮಾಡೋಕೆ ಬಿವೈ ವಿಜಯೇಂದ್ರ ಹೆದರುತ್ತಿರೋದಕ್ಕೆ ಅಷ್ಟಕ್ಕೂ ಯಾರದು ಆ ಇಬ್ಬರು ಬಿಜೆಪಿ ಶಾಸಕರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿಯಲ್ಲಿ ಉಚ್ಚಾಟನೆಯ ಪರ್ವ ಇನ್ ಮುಂದೆ ಹೆಚ್ಚಾಗುತ್ತಾ ಪಕ್ಷದ ಘಟಾನುಘಟಿ ನಾಯಕರನ್ನೇ ಬಿವೈ ವಿಜಯೇಂದ್ರ ಉಚ್ಚಾಟಿಸ್ತಾರ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಬಿಜೆಪಿಯನ್ನ ಶಿಸ್ತಿನ ಪಕ್ಷ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅತ್ಯಂತ ಗರ್ವದಿಂದ ಹೇಳ್ಕೊಂತಾರೆ. ಹೀಗಾಗಿನೇ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ತಮ್ಮ ಸಹೋದರ ಮತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ವಿರುದ್ಧ ಅಕ್ಕಡಕ್ಕಿಳಿದಿದ್ದ ಕೆಸಿ ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಅದೇ ರೀತಿ ಪರಿಷತ್ ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧಿಸಿರೋ ಮತ್ತು 3 ಬಾರಿ ಉಡುಪಿಯ ಶಾಸಕರಾಗಿದ್ದ ಮಾಜಿ ಶಾಸಕ ಕೆ ರಘುಪತಿ ಭಟ್ ಅವರನ್ನ ಬಿಜೆಪಿ ತನ್ನ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಿದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಉಚ್ಚಾಟನೆಗೊಂಡ ನಂತರವೂ ಈಶ್ವರಪ್ಪನವರು ತಮ್ಮ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಇಟ್ಕೊಂಡೇ ಪ್ರಚಾರ ನಡೆಸಿದ್ರು. ಇದಕ್ಕೆ ಕೋರ್ಟ್ ಅನುಮತಿ ಕೂಡ ಸಿಕ್ಕಿತ್ತು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಘುಪತಿ ಭಟ್ ಕೂಡ ಇದೇ ದಾಟಿಯಲ್ಲಿ ಸಾಗಲು ಮುಂದಾಗಿದ್ದಾರೆ. ಇತ್ತ ಈ ಇಬ್ಬರನ್ನು ಉಚ್ಚಾಟಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಶಿಸ್ತನ್ನ ಪಕ್ಷ ಸಹಿಸುವುದಿಲ್ಲ ಅಂತೇಳಿದ್ರು. ಹಾಗಿದ್ದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮಾಡುತ್ತಿರೋದೇನು ಅಂತೇಳಿ ಬಿಜೆಪಿ ಕಾರ್ಯಕರ್ತರ ವಲಯದಲ್ಲಿ ಎದ್ದಿರೋ ಗಂಭೀರ ಪ್ರಶ್ನೆ. ನಿಮ್ಗೆ ಗೊತ್ತಿರಲಿ, ಯಶವಂತಪುರದ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಬಹಿರಂಗವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರ ಪ್ರಚಾರ ನಡೆಸಿದ್ರು. ಯಶವಂತಪುರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗೆ ಉತ್ತಮ ಲೀಡ್ ಕೊಡಿಸೋದಾಗಿ ಎಸ್.ಟಿ. ಸೋಮಶೇಖರ್ ಭರವಸೆಯನ್ನು ನೀಡಿದ್ರು. ಇದಕ್ಕೂ ಮೊದಲು ನಡೆದ ರಾಜ್ಯಸಭಾ ಚುನಾವಣೆಯಲ್ಲೂ ಎಸ್.ಟಿ. ಸೋಮಶೇಖರ್ ಬಿಜೆಪಿಯ ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ನಾಯಕರ ಜೊತೆಗೆ ತಮ್ಮನ್ನ ಗುರುತಿಸಿಕೊಂಡಿರೋ ಎಸ್.ಟಿ. ಸೋಮಶೇಖರ್ ನನ್ನನ್ನ ಉಚ್ಚಾಟಿಸಿ ಅಂತೇಳಿ ಬಿಜೆಪಿ ನಾಯಕರಿಗೆ ಸವಾಲನ್ನು ಇಸ್ತಿದ್ರು. ಇನ್ನು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರದ್ದು ಇದೇ ದಾಟಿಯಲ್ಲಿ ರಾಜಕೀಯ ಸಾಗುತ್ತಿದೆ. ರಾಜ್ಯಸಭಾ ಚುನಾವಣೆಯ ಮತದಾನದ ವೇಳೆ ಅನಾರೋಗ್ಯದ ಕಾರಣ ನೀಡಿ ಮತ ಚಲಾಯಿಸಿರಲಿಲ್ಲ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ವೇಳೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಪ್ರಚಾರವನ್ನು ಮಾಡಲಿಲ್ಲ. ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಮತಯಾಚಿಸಿದ್ರು. ಬಿಜೆಪಿಯ ಎಲ್ಲಾ ಚಟುವಟಿಕೆಗಳಿಂದ ದೂರವಿರುವ ಮತ್ತು ಪಕ್ಷದ ಶಿಸ್ತನ್ನ ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಮೇಲೆ ಬಿಜೆಪಿ ಕ್ರಮ ತೆಗೆದುಕೊಳ್ಳುವುದು ಯಾವಾಗ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಮಟ್ಟದ ಮುಖಂಡರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಎದ್ದಂತೆ ಕಂಡು ಬರ್ತಾ ಇರೋದು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅಷ್ಟೇ ಅಲ್ಲ. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಬಿವೈ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ತಿರುಗಿ ಬೀಳ್ತಾನೆ ಇದ್ದಾರೆ. ಎಲೆಕ್ಷನ್ ಟೈಮಲ್ಲೂ ಯತ್ನಾಳ್ ಇದನ್ನ ಮುಂದುವರಿಸಿದ್ರು. ಇದು ಸಹಜವಾಗಿ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬಿದ್ದಿರಬಹುದು. ಯತ್ನಾಳ್ ಅವರದ್ದು ಮತಗಳಿಕೆಯ ಆಧಾರದ ಮೇಲೆ ಹೇಳೋದಾದ್ರೆ ಶಿಸ್ತಿನ ಉಲ್ಲಂಘನೆ ಅಲ್ಲವೇ? ಈಶ್ವರಪ್ಪ ಮತ್ತು ರಘುಪತಿ ಭಟ್ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರವೂ ಬಿಜೆಪಿ ಮೇಲಿನ ಮಮಕಾರ ಬಿಟ್ಟಿಲ್ಲ. ಶಿಸ್ತು ಉಲ್ಲಂಘನೆ ಎನ್ನುವುದಾದ್ರೆ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಿರೋದು ಏನು ಅಂತೇಳಿ ಕಾರ್ಯಕರ್ತರು ಬಲವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಪವರ್ ಕೇವಲ ಮಾಜಿ ಶಾಸಕರನ್ನ ಉಚ್ಚಾಟನೆ ಮಾಡೋದಷ್ಟೇನಾ? ಪಕ್ಷದ ವಿರುದ್ಧ ತಿರುಗಿ ಬೀಳುತ್ತಿರೋ ಹಾಲಿ ಶಾಸಕರನ್ನ ಟಚ್ ಮಾಡೋದಮ್ಮು ಧೈರ್ಯ ಬಿವೈ ವಿಜಯೇಂದ್ರ ಅವರಿಗಿಲ್ವಾ? ಬಿಜೆಪಿ ಶಿಸ್ತಿನ ಪಕ್ಷ ಅನ್ನೋದೇ ಆಗಿದ್ರೆ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುತ್ತಿರೋ ಯತ್ನಾಳ್ ಅವರನ್ನ ಅದ್ಯಾಕೆ ಇನ್ನೂ ಉಚ್ಚಾಟನೆ ಮಾಡಿಲ್ಲ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.